ಗ್ರಾಮದ ಮಧ್ಯದಲ್ಲಿ ಚಿಕ್ಕ ಅಂಗಡಿ ಇಟ್ಟುಕೊಂಡಿದ್ದ ರಾಮು ಎಂಬ ದರ್ಜಿ ಇದ್ದ. ಅವನ ಹೃದಯ ತುಂಬಾ ನಿಷ್ಕಪಟ. ಯಾವ ಗ್ರಾಮಸ್ಥರು ಬಟ್ಟೆ ಹೊಯ್ದರೂ ಕಡಿಮೆ ದರದಲ್ಲಿ ತಯಾರಿಸಿ ಕೊಡುತ್ತಿದ್ದ. ಅವನ ಗುಣದಿಂದ ಎಲ್ಲರೂ ಅವನನ್ನು ಗೌರವಿಸುತ್ತಿದ್ದರು. ಒಂದು ದಿನ ಹತ್ತಿರದ ಪ್ರದೇಶದ ರಾಜನು ಊರಿಗೆ ಭೇಟಿ ನೀಡಲು ಬಂದ. ಗ್ರಾಮಸ್ಥರು ಎಲ್ಲರೂ ಹರ್ಷದಿಂದ ರಾಜನ ಸ್ವಾಗತಕ್ಕೆ ಸಿದ್ಧತೆ ಮಾಡಿದರು. ರಾಜನು ಸುಂದರ ಬಿಳಿ ಶರ್ಟ್ ಧರಿಸಿದ್ದನು. ರಾಜನು ಹಳ್ಳಿಯ ತೋಟದ ಬಳಿ ನಡೆದುಕೊಂಡು ಹೋಗುತ್ತಿದ್ದಾಗ ಶರ್ಟ್ನ ಒಂದು ಬಟನ್ ಆಕಸ್ಮಿಕವಾಗಿ ಒಡೆದು ಬಿತ್ತು. ರಾಜನು ತಕ್ಷಣ ತನ್ನ ವ್ಯವಸ್ಥಾಪಕನಿಗೆ, ಈ ಬಟನ್ ಕೂಡಲೇ ಸರಿಪಡಿಸಬೇಕು, ಇಲ್ಲದಿದ್ದರೆ ಜನರ ಮುಂದೆ ಅಸಹಜವಾಗಿರುತ್ತದೆ. ವ್ಯವಸ್ಥಾಪಕನು ತಕ್ಷಣ ಹಳ್ಳಿಯಲ್ಲಿರುವ ದರ್ಜಿಗಳನ್ನು ವಿಚಾರಿಸಿದ. ಎಲ್ಲರಿಗೂ ಮೊದಲೇ ನೆನಪಿಗೆ ಬಂದದ್ದು ನಿಷ್ಕಪಟ ದರ್ಜಿಯಾದ ರಾಮು. ಅವನನ್ನು ಕರೆತರಲು ಮ್ಯಾನೇಜರ್ ತನ್ನ ಸೇವಕರನ್ನು ಕಳುಹಿಸಿದ. ರಾಮು ರಾಜನ ಬಳಿ ಗೌರವದಿಂದ ಬಂದು ಬಟ್ಟೆಯನ್ನು ನೋಡಿದನು. ಅವನಿಗೆ ರಾಜನ ಉಡುಗೆಗೆ ಹೊಸ ಬಟನ್ ಹಚ್ಚುವ ಹೊಣೆ ಹೊತ್ತುಕೊಂಡ. ನಿಮಿಷಗಳಲ್ಲಿ ಅವನು ನಯವಾಗಿ ಹೊಸ ಬಟನ್ ಹೊಯ್ದು ಶರ್ಟ್ ಅನ್ನು ಸುಂದರವಾಗಿ ಸಿದ್ಧಗೊಳಿಸಿದ. ರಾಜನು ಕನ್ನಡಕದ ಮೂಲಕ ತನ್ನ ಶರ್ಟ್ ನೋಡಿಕೊಂಡು ಸಂತೋಷಪಟ್ಟ. ಈತನಂತಹ ಶ್ರದ್ಧೆಯ ದರ್ಜಿಯನ್ನು ನಾನು ನೋಡಿಲ್ಲ ಎಂದು ರಾಜನು ಪ್ರಶಂಸಿಸಿದ. ತಕ್ಷಣ ಅವನಿಗೆ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಿದ. ಗ್ರಾಮಸ್ಥರು ರಾಮುಗೆ ಸಿಕ್ಕ ಗೌರವವನ್ನು ನೋಡಿ ಹೆಮ್ಮೆಪಟ್ಟರು. ಆ ದಿನದಿಂದ ಹಳ್ಳಿಯ ದರ್ಜಿಯ ಗೌರವ ಇನ್ನಷ್ಟು ಹೆಚ್ಚಾಯಿತು. ಅವನ ನಿಷ್ಕಪಟತೆ ಮತ್ತು ಶ್ರಮ ಎಲ್ಲರಿಗೂ ಮಾದರಿಯಾಯಿತು.